ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ನಿಮ್ಮ ಮೇ ತಿಂಗಳು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ಇನ್ನು ಹೇಗೆ ನಿಮ್ಮ ಮಂತನ್ನು ಡಿಕ್ಲೇರ್ ಮಾಡ್ಕೋಬೇಕು ಅಂತ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬಿಕಾಸ್ ನಾನು ಒಂದು ಬ್ಯೂಟಿಫುಲ್ ಆದಂಥ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದೀನಿ ಕಮ್ಯುನಿಟಿಯಲ್ಲಿ. ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಎಷ್ಟು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಜಸ್ಟ್ ನೀವು ಮಂತನ್ನು ಡಿಕ್ಲೇರ್ ಮಾಡೋದ್ರಲ್ಲಿ ಅಂತ ಗೊತ್ತಾಗುತ್ತೆ. ಅವರು ತುಂಬ ಡೀಟೇಲಾಗಿ ನನಗೆ ಫೋಟೋನ ಕಳಿಸಿದ್ದಾರೆ, ಸೊ ನಾನು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಹೋಗಿ, ಓಕೆನಾ? ಸೊ ಆ ಕಮ್ಯುನಿಟಿದು ನಿಮಗೆ ಸಿಗ್ತಾ ಇಲ್ಲ, ಕಮ್ಯುನಿಟಿಗೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ನಿಮ್ಮ ಮೇ ತಿಂಗಳು ಹೇಗಿದೆ? ಫಸ್ಟ್ ನಾವು ಮೇ ಮಂತನ್ನ ನಾವು ಡಿಕ್ಲೇರ್ ಮಾಡಿಬಿಡೋಣ. ನನ್ನ ಪ್ರಕಾರ ಇಟ್ ವಿಲ್ ಬಿ ಅ ಮಾರ್ವಲಸ್ ಮೇ, ಅಥವಾ ನೀವು ಮೆಮೊರೇಬಲ್ ಮೇ, ಅಥವಾ ಎಮ್ಮಿಂದ ನಿಮಗೆ ಕನ್ನಡದಲ್ಲಿ ಕೂಡ ನೀವು ಹೇಳ್ಕೋಬೋದು ಮಸ್ತ್ ಮೇ, ಮ್ಯಾಜಿಕಲ್ ಮೇ, ಮ್ಯಾಜಿಕ್ ಮೇ, ಈ ಥರ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬಹುದು ನೀವು. ಸೊ ಇಲ್ಲಿ ಇವತ್ತು ನಾನು ರಿಲೇಷನ್ಶಿಪ್ ಆ್ಯಂಡ್ ಹೆಲ್ತ್ ಮತ್ತು ಜಾಬ್ ಆ್ಯಂಡ್ ಒಂದು ಸೆಲ್ಫ್ ಕೇರ್ ಬಗ್ಗೆ, ಮತ್ತು ಎಸ್ ಆರ್ ನೋ ಕ್ವೆಶ್ಚನ್, ಪೆಂಡುಲಮ್ ರೀಡಿಂಗ್, ಆ್ಯಂಡ್ ನಾವು ಪಿಕ್ಚರ್ ಡೈಸ್ನ ನೋಡಿದ್ವಿ ಅಲ್ವಾ ಲಾಸ್ಟ್ ರೀಡಿಂಗಲ್ಲಿ. ಸೊ ಆ ಪಿಕ್ಚರ್ ಡೈಸನ್ನು ಕೂಡ ಈ ಸಲ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಫಸ್ಟ್ ನಾವು ನಿಮ್ಮದು ಈ ಸಲ ರಿಲೇಷನ್ಶಿಪ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ನನಗೆ ಹೇಳಿ ನಿಮ್ಮ ಏಪ್ರಿಲ್ ಮಂತ್ ಹೇಗಿತ್ತು ಅಂತ. ನನಗಂತೂ ಏಪ್ರಿಲ್ ಮಂತ್ ಲೈಕ್ ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿಲ್ಲ, 50-50. ನಮ್ಗೆ ಲಾಸ್ಟ್ ಟೈಮ್ ಏನು ರೀಡಿಂಗ್ ಬಂದಿತ್ತಲ್ಲ ಅದು ನನಗೆ ತುಂಬ ಚೆನ್ನಾಗಿ ರೆಸೊನೇಟ್ ಆಗಿದೆ ಅಂತ ಹೇಳ್ಬೋದು. ಲೈಕ್ ಕಂಪ್ಲೀಟ್ಲಿ 50-50. ಏನೂ ಕೆಲಸ ಆಗಿಲ್ಲ. ನೀವು ನೋಡ್ಬೋದು ನನ್ನ ವೀಡಿಯೋಸಲ್ಲೆಲ್ಲ ಎಷ್ಟು ಡಿಲೇ ಇದೆ ಅಂತ. ಸೊ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ, ಕೆಲಸನೇ ಆಗಿಲ್ಲ. ನಿಮ್ದೇನಾಯಿತು ಅಂತ ನನಗೆ ಹೇಳಿ. ಇನ್ನೂ ವೀಡಿಯೋ ನೋಡಿಲ್ಲ ಅಂದರೆ ಈಗಲೂ ಇನ್ನು 3 days ಟೈಮ್ ಇದೆ ಅಲ್ಲ, ಹೋಗಿ ನೋಡಿ. ಸೊ ಹಾಗಾದರೆ ಮೇ ತಿಂಗಳಲ್ಲಿ ಹೇಗಿರುತ್ತೆ ನಿಮ್ಮ ರಿಲೇಷನ್ಶಿಪ್? ರಿಲೇಷನ್ಶಿಪ್ ಲವರ್ಸ್ ಕಾರ್ಡ್ ಬಂದಿದೆ, ಬ್ಯೂಟಿಫುಲ್ ಕಾರ್ಡ್. ಸೊ ಯಾರೆಲ್ಲ ರೀಕನ್ಸಿಲೇಷನ್ಗೆ ಹೊಡೆದಾಡ್ತಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಇಟ್ಸ್ ಅ ಬಿಗ್ ಥಮ್ಸ್ ಅಪ್, ಎಸ್ ಅಂತ. ಸೊ ಮೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ಬಂದಿರಲಿಲ್ಲ, ಐ ರಿಮೆಂಬರ್. ಸೊ ಮೇ ತಿಂಗಳಲ್ಲಿ ಹಾಗಿಲ್ಲ. ದೇರ್ ವಿಲ್ ಬಿ ಎ ಕಮ್ಯುನಿಕೇಷನ್, ಮಾತುಕತೆ ಇರುತ್ತೆ, ಪ್ಯಾಚಪ್ ಇರುತ್ತೆ, ರೀಕನ್ಸಿಲೇಷನ್ ಇರುತ್ತೆ, ಮತ್ತು ಅಟ್ಲೀಸ್ಟ್ ಒಂದು ಸಣ್ಣ ಕಮ್ಯುನಿಕೇಷನ್ ಅವ್ರ ಸಣ್ಣ ಹಿಂಟ್ ಕೂಡ ಇರುತ್ತೆ. ಯಾರಿಗೆಲ್ಲ ಕ್ರಶ್ ಇದೆ ಅವ್ರಿಗೆಲ್ಲೋ ಒಂದು ಕಡೆ ಸಣ್ಣ ಹಿಂಟ್ ಸಿಗಬಹುದು, ಅಥವಾ ಯಾರು ದೂರ ಆಗಿ ಸಪ್ರೇಷನಲ್ಲಿದ್ದೀರಾ ಅಟ್ಲೀಸ್ಟ್ ಒಂದಾಗುವಂಥ ಮಾತನ್ನಾದರೂ ಕೇಳಬಹುದು. ಸೊ ದೇರ್ ಇಸ್ ಸಮಥಿಂಗ್ ಗುಡ್ ಇನ್ ಟರ್ಮ್ಸ್, ಓಕೆನಾ? ಲವ್ ವಿಷಯದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಈ ಸಲ. ಓಕೆ, ಸ್ವಲ್ಪ ಎಲ್ಲ ಪೂರ್ತಿನೇ, ಬಟ್ ತುಂಬ ಡ್ಯಾಮೇಜ್ ಆಗಿರೋರಿಗೆ 1 ಮಂತಲ್ಲೆಲ್ಲ ಸರಿ ಹೋಗಲ್ಲ ಅನ್ನೋವಂಥವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಗಾದ್ರೂ ದೇರ್ ಇಸ್ ಅ ಚೇಂಜಸ್. ಸೊ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಬಿಗ್ ಹ್ಯಾಪಿ ಚೇಂಜಸ್, ಬ್ಯೂಟಿಫುಲ್ ಬಿಗ್ ಹ್ಯಾಪಿ ಚೇಂಜಸ್, ಡೆಫಿನೆಟ್ಲಿ ಎಸ್. 100% ನಿಮಗೆ ತುಂಬ 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 ಸಂತೋಷ ಈ ಸಲ. ಆ್ಯಂಡ್ ಇದು ಇನ್ನೊಂದು ರಿಲೇಷನ್ಶಿಪ್ ಅಂದ ತಕ್ಷಣ ಗಂಡ ಹೆಂಡತಿ, ಹುಡುಗ ಹುಡುಗಿ ಇದನ್ನೇ ತೊಗೋಬೇಡಿ. ನೀವು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಿಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರಬಹುದು, ಸೊ ಯಾರ ಜೊತೆ ಕಮ್ಯುನಿಕೇಷನ್ ಇಲ್ಲ, ಎಲ್ಲ ಥರದ ರಿಲೇಷನ್ಶಿಪ್ಪು ಹೀಲ್ ಆಗುತ್ತೆ ಅಂತ. ಓಕೆನಾ? ಈ ರೀಡಿಂಗ್ ದ ಮೇನ್ ಪರ್ಪಸ್ ನಿಮ್ಮ ಮೇ ತಿಂಗಳಲ್ಲಿ ರಿಲೇಷನ್ಶಿಪ್ಸ್ ಹೇಗಿರುತ್ತೆ ಅಂತ. ಸೊ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ತುಂಬ ಚೇಂಜಸ್ ಬರಲಿದೆ. ಆ್ಯಂಡ್ ನಾನು ಹೇಳ್ದಂಗೆ ಚಿಕ್ಕ ಪುಟ್ಟ ಸೈನ್ಸ್ಗಳು ಕೂಡ ಒಂದು ಹ್ಯಾಪಿ ಚೇಂಜಸ್ಸೇ ಅಲ್ವಾ. ಸೊ ಏನೂ ಇಲ್ಲದೆ ಇದ್ದವ್ರಿಗೆ ಸಡನ್ ವೇವ್, ಸಡನ್ನಾಗಿ ಒಂದು ಹ್ಯಾಪಿ ಚೇಂಜಸ್ ಬರುತ್ತೆ. ಸೊ ನೋಡೋಣ, ನಮ್ಮ ಇದನ್ನು ಪಿಕ್ ಮಾಡೋಣ. ಒಂದು ನಮ್ಮ ಪಿಕ್ಚರ್ ಡೈಸ್ ಏನು ಹೇಳುತ್ತೆ ಅಂತ. ಸೊ ಟವರ್ ಬಂದಿದೆ. ಈ ಟವರ್ನ ಆ್ಯಕ್ಚುಲಿ ನಮ್ಮ ಟ್ಯಾರೋದಲ್ಲಿರೋ ಟವರ್ ತೊಗೋಬೋದು. ಒಂದು, ನಿಮ್ಮ ಮಧ್ಯೆ ತುಂಬ ಅಂದರೆ ತುಂಬ ಕ್ಲ್ಯಾಶಸ್ ಆಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ನೀವು ಏನು ಹೇಳೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವರು ಅದನ್ನು ನೋಡ್ತಾ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ದರ್ ಇಸ್ ಅ ವೆರಿ ಪಾಸಿಟಿವ್ ಚೇಂಜಸ್. ಅವರು ನಿಮ್ಮನ್ನು ಎತ್ತರದಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮಗೆ ಪ್ರಯಾರಿಟಿ ಕೊಡ್ತಾರೆ. ಎಲ್ಲ ಕಡೆ ಎಲ್ಲ ಟೈಮ್ ಕೊಡ್ತಿದ್ದಿಲ್ಲ ಇವರು ಅಂತ ಅನಿಸುತ್ತೆ ಅಲ್ವಾ. ಸೊ ಬಟ್ ಈ ಸಲ ಹಾಗಲ್ಲ. ಈ ಮಂತಲ್ಲಿ ನೀವು ಇವ್ರು ನಿಮಗೆ ಅಂತ ಟೈಮ್ ಕೊಡೋದನ್ನ ನೋಡ್ತೀರಾ.
ಮತ್ತು ಪ್ರಯಾರಿಟಿ ಕೊಡ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಹೊಗಳ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ. ಎಸ್, ಬಿ ಹ್ಯಾಪಿ ಚೇಂಜಸ್. ಆಲ್ ದ ಬೆಸ್ಟ್ ಗೈಸ್. ಸೊ ಈಗ ನಿಮ್ಮ ಹೆಲ್ತ್ ಬಗ್ಗೆ ನೋಡೋಣ. ಸಮ್ಮರ್ ಆಗಿರೋದ್ರಿಂದ ಯಾರ ಹೆಲ್ತು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬಹುದು, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಎಷ್ಟು ಡಿಹೈಡ್ರೇಷನ್ ಆಗುತ್ತೆ ಅಂತ ಅಂದರೆ ಜಡ್ಜ್ಮೆಂಟ್. ಓಕೆ, ಸೊ ಇದು ಏಂಜಲ್ ಮೆಸೇಜು ತೆಗೆದುಬಿಡ್ತೀನಿ ನಾನು. ಸರಿ, ಕಾಂಪ್ರಮೈಸ್. ಓಕೆ, ಸೊ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಭಯ ಇದೆ. ಅಂದರೆ ಬೇರೆಯವ್ರು ಹುಷಾರಿಲ್ಲದೆ ಇರೋದು ನೋಡಿ ನಮಗೂ ಇರುತ್ತೆ, ಈ ರೀತಿ ಇದೆಯಾ, ನಮಗೂ ಈ ಥರ ಏನಾದರೂ ಆಗುತ್ತಾ, ನಮಗೆ 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 ಅನ್ನೋ ಒಂದು ಥಾಟ್ಸ್ ಇದೆ. ಬಟ್ ಡೋಂಟ್ ವರಿ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗೇ ಇದೆ. ಯಾರಿಗೆಲ್ಲ ಬೇರೆಯವ್ರು ನೋಡಿದ ತಕ್ಷಣ ಅಯ್ಯೋ ನಮ್ಗೆ ಈ ಥರ ಕಾಯಿಲೆ ಬಂದುಬಿಟ್ರೆ, ಯಾರೋ ಚಿಕ್ಕ ಏಜಿಗೆ ತೀರ್ಕೊಂಡು ಬಿಡ್ತಾರಲ್ವ, ಅವರು ನೋಡಿದ ತಕ್ಷಣ ಏನವರು ಚಿಕ್ಕ ಏಜಿಗೆ ತೀರ್ಕೊಂಡ್ರು, ಇವಾಗೆಲ್ಲ ಯಾರೂ ಜಾಸ್ತಿ ಬದುಕೋದೇ ಇಲ್ಲ, ಈ ಥರ ನೆಗೆಟಿವ್ ಮಾತುಗಳು ಆಡೋದು ಜಾಸ್ತಿ ಸಹಜ. ಓಕೆನಾ? ಸೊ ಆ ರೀತಿ ಎಲ್ಲ ಮಾತಾಡಬೇಡಿ, ಆ ಥರ ನೆಗೆಟಿವ್ ಟಾಕ್ಸ್ನೆಲ್ಲ ಮಾಡಬೇಡಿ. ದೇವರವರಿಗೆ ಅಷ್ಟು ಆಯಸ್ಸು ಕೊಟ್ಟಿದ್ದಾರೆ, ಅವರು ಅಲ್ಲಿಗೆ ಇದಾಗಿದ್ದಾರೆ. ಸೊ ಅದನ್ನು ನಾವು ನಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋ ಪರ್ಪಸ್ ಏನು ಅಂತ ಅಂದರೆ, ದೇವರು ನಿಮಗೆ ಏನು ಜಡ್ಜ್ಮೆಂಟ್ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಓಕೆನಾ? ಒಂದು, ನೀವು ಜಾಸ್ತಿ ನೆಗೆಟಿವ್ ಮಾತಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಅದನ್ನು ಮಾಡಿ ಆರೋಗ್ಯನ ಕೆಡಿಸ್ಕೋಬೇಡಿ. ಓಕೆ, ಇನ್ನೊಂದು ಕಾಂಪ್ರಮೈಸ್ ಅಂತ ಏಂಜಲ್ಸ್ ಏನಕ್ಕೆ ಹೇಳ್ತಿದ್ರೆ ಅಂತ ನನಗೆ ಇಂಟ್ಯೂಟಿವ್ಲಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಜಂಕ್ ಫುಡ್ ತಿನ್ನೋದಾಗಿರಬಹುದು, ಅಥವಾ ಊಟನೇ ಮಾಡದೇ ಇರೋದಾಗಿರ್ಬೋದು, ಏನೋ ಚಿಂತೆಯಲ್ಲಿ ಅಥವಾ ಏನೋ ಬ್ಯುಸಿ ಸ್ಕೆಡ್ಯೂಲ್ ಇಟ್ಕೊಂಡು ಊಟನೇ ಮಾಡದೇ ಇರೋದಾಗಿರ್ಬೋದು, ಅಥವಾ ಓವರ್ ಜಂಕ್ ಫುಡ್ಡು, ಇಲ್ಲ ಅಂತ ಹೇಳಿದ್ರೆ ಜಂಕ್ ಫುಡ್ ಜಾಸ್ತಿ ತಿಂದು ಊಟ ಕಡಿಮೆ ತಿನ್ನೋದು, ಆರ್ ಇನ್ನೊಂದು ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ನೀವು ಬ್ಯುಸಿ ಇಟ್ಕೊಂಡು ಅಡುಗೆ ಮಾಡ್ಕೊಳಕ್ಕಾಗದೆ ಎಲ್ಲೋ ಹೊರಗಡೆ ತಿನ್ನೋದು, ಅಥವಾ ಅಡುಗೆ ಮಾಡ್ಕೊಳಕ್ಕಾಗದೆ ಇಲ್ಲ ಏನೋ ಜಂಕ್ ಫುಡ್ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ಲ, ಇದರೆಲ್ಲ ಕಾಂಪ್ರಮೈಸ್ ಆಗಿ ಓಕೆನಾ, ಒಳ್ಳೆ ಹೆಲ್ದಿ ಫುಡ್ಡನ್ನು ತೊಗೊಳ್ಳಿ ಅಂತ ಹೇಳ್ತಿದ್ರೆ. ಸೊ ಈ ಮಂತ್ ನಿಮಗೆ ಹೆಲ್ತ್ ವೈಸ್ ಏನೋ ಇಶ್ಯೂ ಇದೆ ಅನ್ನೋದಲ್ಲ, ಜಸ್ಟ್ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡಯಟ್. ಓಕೆನಾ? ಸೊ ಒಳ್ಳೆ ಡಯಟ್ ಫುಡ್ಡನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ವೆಜ್ಜೀಸ್ ಮತ್ತು ಏನು ಸ್ಪ್ರೌಟ್ಸು, ಪ್ರೋಟೀನು, ಕ್ಯಾಲ್ಶಿಯಮ್, ಈ ಥರ ಎಲ್ಲದನ್ನು ಜಾಸ್ತಿ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಡೈಸ್ ಏನು ಹೇಳುತ್ತೆ ನೋಡೋಣ. ಹೆಲ್ತ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಗೈಸ್, ನಾನು ಹೇಳ್ತಾ ಇದ್ದೀನಿ. ಫಿಶ್ ಬರ್ತಾ ಇದೆ ಇಲ್ಲಿ. ಕೆಲವರಿಗೆ ಫಿಶ್ ತುಂಬ ಇಷ್ಟ ಇರಬಹುದು ಪ್ರಾಬಬಲಿ. ಆರ್ ಇನ್ನೊಂದು ಏನಂತ ಹೇಳಿದ್ರೆ, ನಾನಂತೂ ನಾನ್ ವೆಜಿಟೇರಿಯನ್ ಅಲ್ಲ. ನನಗೆ ಸೊ ಫಿಶ್ ಯಾರಾದರೂ ತುಂಬ ಇಷ್ಟಪಡ್ತಿದ್ದೀರಾ, ಜಾಸ್ತಿ ದಿನದಿಂದ ತಿಂದಿಲ್ಲ, ಅದೇನಾದರೂ ಹೆಲ್ತಿಗೆ ಒಳ್ಳೇದೋ ಕೆಟ್ಟೋದೋ ನನಗೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಅದು ಒಳ್ಳೆಯದು, ಅದನ್ನು ಲೈಕ್ ಐ ಆಮ್ ನಾಟ್ ಸೇಯಿಂಗ್ ಅದನ್ನು ತಿನ್ನಿ ಅಂತ, ಬಿಕಾಸ್ ನಾನೇ ವೆಜಿಟೇರಿಯನ್ ಆಗಿರೋದ್ರಿಂದ ನನಗದು ಹೇಳೋಕ್ಕೆ ಮನಸ್ಸು ಬರ್ತಿಲ್ಲ. ಬಟ್ ಇಲ್ಲಿ ಫಿಶನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಹ್ಯಾಪಿಯಾಗಿದ್ದೀರಾ, ಖುಷಿಯಾಗೇ ಇದ್ದೀರಾ. ಜಸ್ಟ್ ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್. ಓಕೆನಾ? ಸುಮ್ಮನೆ ಯಾರೋ ಏನೋ ಅವರ ಹೆಲ್ತ್ ಇಶ್ಯೂ ಬಗ್ಗೆ ಹೇಳ್ತಿದ್ದಾರೆ, ಅವ್ರ ಫ್ಯಾಮಿಲಿ ಇಶ್ಯೂ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಫಿಶ್ ಹೆಂಗೆ ಹೇಳಿ, ಅದೇನೋ ಗಾಳಕ್ಕೆ ಸಿಕ್ಬಿಡುತ್ತೆ ಬೇಗ ಅಲ್ವಾ? ಸೊ ನೀವು ಆ ರೀತಿ ಯಾರೋ ಏನೋ ಹೇಳ್ತಿದ್ದೀರ ಅನ್ನೋದನ್ನು ಕೇಳಿಸ್ಕೊಂಡು ಗಾಳಕ್ಕೆ ಬಿದ್ದೋಗ್ಬೇಡಿ. ನಿಮ್ಮ ಥಾಟ್ಸ್ ನಿಮಗಿರಲಿ. ಓಕೆನಾ? ಆ್ಯಂಡ್ ಇನ್ನೂ ಒಂದು, ಫಿಶ್ಶಿಂದ ಕಣ್ಣು ತಿಂದರೆ ಅಥವಾ ಫಿಶ್ ಆಯಿಲ್ ತಿಂದರೆ ಬುದ್ಧಿ ಚುರುಕಾಗುತ್ತೆ ಅನ್ನೋದನ್ನು ಕೇಳಿದ್ದೀನಿ ನಾನು. ಸೊ ಇಲ್ಲಿ ನೀವು ಬುದ್ಧಿ ಚುರುಕು ಮಾಡ್ಕೋಬೇಕು ಅನಿಸುತ್ತೆ. ಸೊ ಬುದ್ಧಿ ಚುರುಕು ಮಾಡ್ಕೊಳ್ಳೋಕ್ಕೆ ವೆಜಿಟೇರಿಯನ್ಸಿಗೆ ಬೆಂಡೆಕಾಯಿ, ಬೀಟ್ರೂಟ್, ಬಾದಾಮಿ ಎಲ್ಲ ಇದೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಯಾರು ನಾನ್ ವೆಜಿಟೇರಿಯನ್ ಇದ್ದೀರಾ, ಫಿಶ್ ತಿನ್ನಿ. ಅದು ಹೇಳೋಕ್ಕೆ ನಂಗೆ ಗೊತ್ತಾಗ್ತದೆ, ಬಟ್ ಎನಿವೇಸ್ ಯಾ. ಸೊ ಓಕೆ, ಈಗ ಜಾಬ್ ರಿಲೇಟೆಡ್ಗೆ ಬರೋಣ. ಜಾಬ್, ಬಿಸ್ನೆಸ್ ಆರ್ ಮನಿ ರಿಲೇಟೆಡ್ ಏನಿದೆ ಅಂತ ನೋಡೋಣ. ನಿಮಗೆ ಮೇ ತಿಂಗಳಲ್ಲಿ ಹೈ ಪ್ರೀಸ್ಟ್ರೆಸ್ ಆ್ಯಂಡ್ ನೋ. ಓಕೆ, ಸೊ ಹೈ ಪ್ರೀಸ್ಟ್ರೆಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಬಾಸ್ ತುಂಬ ಅಂದರೆ ತುಂಬ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅನಿಸುತ್ತೆ. ನೀವೇನೇ ಅವ್ರಿಗೆ ನಿಮ್ಮ ಬಾಸ್ ಅಥವಾ ಮನೆಯಲ್ಲಿ ಯಾರೋ ನೀವು ಬಿಸ್ನೆಸ್ ಮಾಡ್ತಿರೋ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನೀವು ಇನ್ನು ಸ್ಟೂಡೆಂಟ್ ಆಗಿದ್ದು ದುಡ್ಡು ಕೇಳ್ತಿದ್ದೀರಾ ನಿಮ್ಮ ಪೇರೆಂಟ್ಸ್ ಹತ್ರ ಅಂತ ಅಂದ್ಕೊಳ್ಳಿ. ಸೊ ನೀವು ಯಾರ ಅಂಡರಲ್ಲಿ ಇದ್ದೀರಲ್ಲ, ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅನಿಸುತ್ತೆ. ಈ ಮಂತು ಅವರು ಹೇಗೆ ಅಂತ ಹೇಳಿದ್ರೆ, ಈ ಮಂತ್ ನೀವು ಅಂದ್ಕೊಂಡಿದ್ದ ಥರ ಅಷ್ಟು ಸ್ಟ್ರಾಂಗ್ ಆಗಿರೋ ಗೇನ್ಸ್ ಜಾಬ್ ವಿಷಯದಲ್ಲಿ ಇಲ್ಲ. ಆ್ಯಂಡ್ ನೀವು ಯಾರೋ ಒಬ್ರನ್ನ ನಂಬ್ಕೊಂಡಿದ್ದೀರ ಅನಿಸುತ್ತೆ, ಇವ್ರು ಜಾಬ್ ಕೊಡಿಸ್ತಾರೆ, ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ
ಅಂತ, ಬಟ್ ದ ಚಾನ್ಸಸ್ ವೆರಿ ಲೆಸ್. ಹೈ ಪ್ರಿಸ್ಟೆಸ್ ಇಸ್ ಅ ಪಾಸಿಟಿವ್ ಕಾರ್ಡ್ ಆ್ಯಕ್ಚುಲಿ, ಬಟ್ ಇಲ್ಲಿ ಏಂಜಲ್ಸ್ ನೋ ಅಂತ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ. ಹಾಗಾಗಿ ನನಗೆಲ್ಲೂ ಒಂದು ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಹೊಡಿತಿದೆ ಜಾಬ್ ಅಥವಾ ದುಡ್ಡಿನ ವಿಷಯದಲ್ಲಿ. ನೀವು ಜಾಬ್ ಅಥವಾ ಗೌರ್ಮೆಂಟ್ ಜಾಬಿಗೆ ನನಗೆ ಇನ್ನೂ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ತುಂಬ ಕೇಳ್ತೀರಾ. ಆಲ್ರೆಡಿ ಗೌರ್ಮೆಂಟ್ ಜಾಬ್ದು ಶಾರ್ಟ್ಸಲ್ಲಿದೆ, ಅದನ್ನು ಸ್ವಿಚ್ ವರ್ಡ್ ಯೂಸ್ ಮಾಡಿ ದಯವಿಟ್ಟು. ಆ್ಯಂಡ್ ಜಾಬ್ ಗ್ರ್ಯಾಬೋವೈ ಕೋಟ್ಸ್, ಜಾಬ್ ಪ್ಲೇ ಲಿಸ್ಟ್ ಇದೆ, ಅದನ್ನು ಯೂಸ್ ಮಾಡಿ. ಬಿಕಾಸ್ ಇಲ್ಲಿ ಈ ಸಲ ನೀವು ರೆಮಿಡೀಸ್ ಮಾಡಿಕೊಂಡ್ರೆ ಸಕ್ಸಸ್ ಅನ್ನೋದು ಕಾಣಿಸ್ತಾ ಇದೆ. ನಾಟ್ ಅ ಗ್ರೇಟ್ ಮಂತ್ ಫಾರ್ ಜಾಬ್. ಸೊ ಹಾಗಾಗಿ ನೀವು ಡಿಕ್ಲರೇಷನ್ ಬರೀಬೇಕಾದ್ರೆ ಜಾಬ್ ರಿಲೇಟೆಡ್ ಜಾಸ್ತಿ ಬರೆದ್ಬಿಡಿ ಈ ಸತಿ. ಓಕೆ, ಎಸ್, ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ. ಗೊತ್ತಾಯ್ತಾ? ನೀವು ಟ್ಯಾರೋ, ಪ್ರಶ್ನಾಶಾಸ್ತ್ರ, ಆಸ್ಟ್ರಾಲಜಿ ಬೇಸ್ಡ್ ಯಾಕೆ ನೀವು ಕೇಳ್ಕೋಬೇಕು ಅಂತ ಅಂದರೆ, ಅಥವಾ ಕೇಳ್ತೀರಾ ಅಂದರೆ, ಈ ರೀತಿ ನಿಮಗೆ ನೆಗೆಟಿವ್ ಬಂದಾಗ ಅದನ್ನು ಪಾಸಿಟಿವ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು. ಸೊ ಈಗ ನಮಗೆ ಗೊತ್ತಾಯ್ತಲ್ವ ಜಾಬ್ ಅಷ್ಟು ಚೆನ್ನಾಗಿಲ್ಲ ಅಂತ. ಸೊ ಡಿಕ್ಲರೇಷನಲ್ಲಿ ಬರೆದ್ಬಿಡಿ, ನಾನು ಈ ಕಂಪ್ನಿಗೆ ಅಪ್ಲೈ ಮಾಡಿದೆ, ಇದನ್ನು ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ, ನನಗೆ ಸೆಲೆಕ್ಟ್ ಆಗಿಬಿಟ್ಟು ಇದು ಚೆನ್ನಾಗಿ ಬರಬೇಕಂತ. ಸೊ ಐ ಆಮ್ ಶಫ್ಲಿಂಗ್ ಅ ಲಾಟ್. ಲೆಟ್ಸ್ ಸಿ ಏನು ಪಾಸಿಟಿವ್ ಹೋಪ್ ಬರುತ್ತೆ ಅಂತ. ಮ್ಯಾಗ್ನೆಟ್. ಓಕೆ, ಸೊ ಮ್ಯಾಗ್ನೆಟ್ ಬರ್ತಾ ಇದೆ. ದಿಸ್ ಈಸ್ ಲೈಕ್ ಅಟ್ರ್ಯಾಕ್ಷನ್. ಮ್ಯಾಗ್ನೆಟ್ ಅಂದ್ರೇ ಗೊತ್ತಲ್ವ, ಅಟ್ರ್ಯಾಕ್ಟ್ ಆಗೋದು ಅಂತ. ಸೊ ಎಲ್ಲೋ ಒಂದು ಕಡೆ ನೀವು ಏನೋ ಕಡಿಮೆ ಸ್ಯಾಲ್ರಿ ಅಥವಾ ಕಡಿಮೆ ಬಡ್ಜೆಟ್, ಕಡಿಮೆ ದುಡ್ಡು, ಈ ರೀತಿ ಅಟ್ರ್ಯಾಕ್ಷನ್ ಆಗ್ತಿದೆ ಅನಿಸುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ವೇಟ್ ಮಾಡಿ ಟಿಲ್ ಯು ಸಿ ದ ಸಕ್ಸಸ್. ಸೊ ಪ್ರಾಪರ್ ಒಂದು ನಿಮಗೆ ಕರೆಕ್ಟಾಗಿ ಬೇಕಾಗಿರೋ ಅಂಥದ್ದು ಸಿಗೋ ತನಕ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಜಾಸ್ತಿ ನನಗೆ ಸಿಗಲ್ಲ ಅನಿಸುತ್ತೆ, ಇದಕ್ಕೆ ಹೋಗ್ಬಿಡೋಣ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಿ. ಬಿಕಾಸ್ ಏಂಜಲ್ಸ್ ಇಲ್ಲಿ ಖಂಡಿತವಾಗಿ ನೋ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 2 ನೋ ಇದೆ, ನಿಮಗೆ ಗೊತ್ತಿದ್ದರೆ 2 ನೋ ಇದೆ. ಒಂದು ಜಸ್ಟ್ NO ನೋ ಇದೆ, ಇನ್ನೊಂದು ಈ ಥರ ಎಕ್ಸ್ಲೇಟ್ರಿ ಮಾರ್ಕ್ ಇದೆ. ಯಾ, ಸೊ ಹಾಗಾಗಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ ಈ ಒಂದು ಇದರಲ್ಲಿ. ಆ್ಯಂಡ್ ಫೀಲ್ಸ್ ಲೈಕ್ ಯು ಆರ್ ಅಟ್ರ್ಯಾಕ್ಟಿಂಗ್ ವಾಟ್ ಎವರ್ ಯು ವಾಂಟ್. ಅನ್ನೆಸೆಸರಿ ಥಿಂಗ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ. ವಾಟ್ ಎವರ್ ಯು ವಾಂಟ್, ಅಟ್ರ್ಯಾಕ್ಟ್ ದ್ಯಾಟ್. ನಿಮಗೆ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡಿ. ಅನ್ನೆಸೆಸರಿ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಯಾರೋ ಇವಾಗ ಆ್ಯಕ್ಚುಲಿ ಏನು ನಡೀತಾ ಇದೆ ಜಾಬ್ ಟ್ರೆಂಡಲ್ಲಿ, ನನಗೆ ಗೊತ್ತಿರೋ ಪ್ರಕಾರ IT ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ, ಎಲ್ಲರಿಗೂ ಜಾಬಿನ ಅವಶ್ಯಕತೆ ಇದೆ ಅಂತ ಕಂಪನೀಸ್ಗಳಿಗೆ ಗೊತ್ತಿದೆ. ಸೊ ಅವ್ರು ಬರ್ತಾರೆ, ಆಫರ್ ಮಾಡ್ತಾರೆ ನಿಮಗೆ, ಲೈಕ್ 6.5 lakh ಪ್ಯಾಕೇಜ್ ಕೊಡ್ತೀನಿ ನಾನು ಅಂತ ಆಫರ್ ಮಾಡ್ತಾರೆ. ಆ್ಯಂಡ್ ಅವರು ನಿಮ್ಮ ಡೆಸ್ಪ್ರೇಷನ್ನ ಅರ್ಥ ಕ್ಯಾಚ್ ಮಾಡಿಬಿಡ್ತಾರೆ. ನಿಮಗೆ ಜಾಬ್ ಬೇಕು ಅನ್ನೋದು ಅವರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಆದಷ್ಟು ಕಡಿಮೆ ಪ್ಯಾಕೇಜ್ನ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಪ್ಲೀಸ್ ಬಿ ಕಾಮ್. ಒಳ್ಳೆ ಕಂಪ್ನೀಸ್ಗೆ ಅಪ್ಲೈ ಮಾಡಿ, ಅಥವಾ ಒಳ್ಳೆ ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅಥವಾ ಒಳ್ಳೆ ಪಾರ್ಟ್ನರ್ನ ಹಿಡೀರಿ. ಈ ಮ್ಯಾಗ್ನೆಟ್ ಇನ್ನೂ ಒಂದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಯು ಆರ್ ನಾಟ್ ಅಟ್ರಾಕ್ಟಿಂಗ್ ದ ರೈಟ್ ಪೀಪಲ್. ಓಕೆ, ಸೊ ನೋಡಿ ಹೆಜ್ಜೆ ಇಡಿ. ನಾನು ಯಾಕೆ ನೋಡಿ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದೀರಿ ಅಂದರೆ, ಇಲ್ಲಿ ನನಗೆ ಹೆಜ್ಜೆದು ಕಾಣಿಸ್ತು ಅಲ್ವಾ. ಸೊ ಹಂಗಾಗಿ ನೋಡಿ ಹೆಜ್ಜೆ ಇಡಿ ಆದಷ್ಟು. ಫೀಲ್ಸ್ ಲೈಕ್ ಯು ಆರ್ ಟೇಕಿಂಗ್ ಅ ರಾಂಗ್ ಸ್ಟೆಪ್ಸ್. ಪ್ಲೀಸ್ ಮೇಕ್ ಶ್ಯೂರ್ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು. ಓಕೆ, ಎಸ್. ಸೊ ಈಗ ಸೆಲ್ಫ್ ಕೇರ್ ಕಾರ್ಡಲ್ಲಿ ಏನಿದೆ ನೋಡೋಣ. ಕನೆಕ್ಟ್ ವಿತ್ ಆ್ಯನ್ಸೆಸ್ಟರ್ಸ್. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಈ ಹಿರಿಯರ ಪೂಜೆ ಅಂತ ಮಾಡ್ತಾರೆ, ಅದು ಎಷ್ಟು ಜನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಪಾಲಿಸಿ ನಿಮ್ಮ ಮನೇಲಿ ಮಾಡಿದಾಗ ನೀವು ಹೋಗಿ ಕೈ ಮುಗಿರಿ. ಅಥವಾ ನಿಮ್ಮ ಅಜ್ಜಿ ತಾತ ಅವ್ರದ್ದು ಫೋಟೋ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕೈ ಮುಗಿರಿ. ಪ್ರೇಯರ್ ಅಂತ ಅಲ್ಲ, ಅಟ್ಲೀಸ್ಟ್ ಕೈ ಮುಗಿರಿ. ಯಾವಾಗಾದರೂ ನೆನಪು ಮಾಡ್ಕೊಳ್ಳಿ. ಬಿ ಗ್ರೇಟ್ಫುಲ್. ಇವತ್ತೇ ಒಂದು ಗ್ರ್ಯಾಟಿಟ್ಯೂಡ್ನ ಬರೀರಿ ಅವ್ರಿಗೆಲ್ಲ. ಓಕೆನಾ? ಅಟ್ಲೀಸ್ಟ್ ನಮ್ಗೆ ಎಷ್ಟು ನೀವು ಒಂದು ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ. ಸೊ ಕನೆಕ್ಟ್ ವಿತ್ ಯುವರ್ ಆ್ಯನ್ಸೆಸ್ಟರ್ಸ್ ಅಂತ ಬರ್ತಿರೋದು ನೋಡಿದ್ರೆ ನನಗೆಲ್ಲೋ ಒಂದು ಕಡೆ ನೀವು ಹಳೆಯ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಅನಿಸುತ್ತೆ. ಜಸ್ಟ್ ನೀವು ಸಿಂಪಲಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ ಬರಿಬೋದು. ಕನೆಕ್ಟ್ ವಿತ್ ಯುವರ್ ಆ್ಯನ್ಸೆಸ್ಟರ್ಸ್ ಅಂತ ಹೇಳಿದ್ರೆ ನಾವು ಅವ್ರ ಜೊತೆಗೇ ಕನೆಕ್ಟ್ ಆಗೋದು, ದಟ್ಸ್ ನಾಟ್ ದ್ಯಾಟ್ ಈಸಿ ಥಿಂಗ್. ಸೊ ಹಾಗಾಗಿ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಅಜ್ಜಿ ತಾತ ಮತ್ತು ಅವ್ರ ಅಜ್ಜಿ ಅಂದರೆ ಅವ್ರ ಅಪ್ಪ ಅಮ್ಮ ಅವ್ರ ಹೆಸರುಗಳೆಲ್ಲ ಗೊತ್ತಿದ್ದರೆ ಜಸ್ಟ್ ಒಂದು ಬುಕ್, ಗ್ರ್ಯಾಟಿಟ್ಯೂಡ್ ಬುಕ್ ಇಟ್ಟಿದ್ರೆ ನೀವು ಅದರಲ್ಲಿ ಬರೀಲಿ. ಇಲ್ಲ ಅಂತ ಹೇಳಿದ್ರೆ ಒಂದು ಶೀಟ್ ತೊಗೊಂಡು ಬರೀರಿ. ಬರೆದ್ಬಿಟ್ಟು ಆಮೇಲೆ ಅದನ್ನ ಬರ್ನ್ ಮಾಡಿ
ಆ ಆ್ಯಶಸ್ನ ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಬ್ಲೋ ಮಾಡಿಬಿಡಿ. ಅಂದರೆ ಯೂನಿವರ್ಸಿಗೆ ಬ್ಲೋ ಮಾಡಿದ್ರೆ ಅದು ಅಲ್ಲಿಗೆ ಹೋದಾಗ. ಆ್ಯಂಡ್ ಎಸ್, ನೀವು ಮೇ ತಿಂಗಳಲ್ಲಿ ಮ್ಯಾಜಿಕ್ ಆ್ಯಕ್ಟಿವಿಟೀಸ್ನ ಮಾಡಬಹುದು, ಪ್ಲೇಲಿಸ್ಟ್ ಅಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ನೀವು ಹಳೆಯ ವಿಚಾರಗಳು, ನಿಮ್ಮ ಮನೆ ಬಗ್ಗೆ ವಿಚಾರಗಳು, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅನ್ನೋದು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದ್ಯಾಟ್ ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಸೆಲ್ಫ್ ಕೇರ್ ಈಸ್ ಆಲ್ ಅಬೌಟ್ ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಳ್ಳೋದು. ನಿಮ್ಮ ಫ್ಯಾಮಿಲಿಗೆ ನೀವು ಬೈಕೋತಾನೆ ಇದ್ದೀರಾ, ಇವ್ರು ಏನು ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಏನು ಮಾಡಿದೆ, ಅವ್ರ ಫ್ಯಾಮಿಲಿ ನೋಡು ಹೆಂಗಿದೆ, ಅವರಪ್ಪ ಅಮ್ಮ ನೋಡು, ಅವ್ರ ಅಜ್ಜಿ ತಾತ ಮಾಡಿರೋದಕ್ಕೆ ನಮ್ಮ ಅಜ್ಜಿ ತಾತ ಏನು ಮಾಡಿದ್ದಾರೆ, ಈ ರೀತಿ ಬೈಕೋತಾನೇ ಇರ್ತೀರಾ ಅನಿಸುತ್ತೆ. ಬಟ್ ದೇರ್ ಈಸ್ ಸಮಥಿಂಗ್ ಗುಡ್ ನಿಮ್ಮ ಫ್ಯಾಮಿಲಿಲೂ ಒಳ್ಳೆತನದಿದೆ. ಸೊ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವಾಗಲೂ ನೀವು ಬೈಯೋದು, ಯಾವಾಗಲೂ ನೀವು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಯು ಆರ್ ಲೂಸಿಂಗ್ ಥಿಂಗ್ಸ್. ನಿಮಗೆ ಬರಬೇಕಾಗಿರೋ ಒಳ್ಳೆ ಅವಕಾಶಗಳನ್ನು ನೀವು ಕಳ್ಕೊತಾ ಇದ್ದೀರಾ. ಬಿಕಾಸ್ ಹಿರಿಯರಿಗೆ ನಾವು ಗೌರವಿಸೋದು ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಸ್ಪೆಷಲಿ ನಮ್ಮ ಇಂಡಿಯನ್ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರದಲ್ಲಿ ನಾವು ಹಿರಿಯರಿಗೆ ಗೌರವಿಸೋದು ವೆರಿ ಮಚ್ ಇಂಪಾರ್ಟೆಂಟ್. ಅದಕ್ಕೇ ನಾವು ಅಲ್ವಾ ಫೋಟೋಗಳನ್ನೆಲ್ಲ ಇಟ್ಬಿಟ್ಟು ನಾವು ಎಷ್ಟು ಪೂಜೆ ಮಾಡ್ತೀವಿ. ಇವಾಗೆಲ್ಲ ಆ್ಯಕ್ಚುಲಿ ಕಮ್ಮಿ ಆಗಿದೆ, ಮನೇಲಿ ಯಾರೂ ಫೋಟೋ ಹಾಕ್ತಿಲ್ಲ. ಬಟ್ ಪ್ಲೀಸ್ ಪ್ರೇ ಫಾರ್ ಯುವರ್ ಆ್ಯನ್ಸಿಸ್ಟರ್ಸ್. ಥ್ಯಾಂಕ್ ಯು ಹೇಳಿ. ನಿಮಗೆ ಬುಕ್ಕಲ್ಲಿ ಬರೆಯೋಕ್ಕೆ ಅಥವಾ ಪೇಪರಲ್ಲಿ ಬರೆದು ಬರ್ನ್ ಮಾಡೋಕ್ಕೂ ಕೂಡ ಪ್ರಾಬ್ಲಮ್ ಇದೆ, ಆಗಲ್ಲ ಅನ್ನೋದಿದ್ರೆ ಜಸ್ಟ್ ಸೇ ಥ್ಯಾಂಕ್ ಯು. ಕೂತತ್ರನೇ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ದೀರಲ್ಲ. ಇಷ್ಟು ಇಲ್ದಿದ್ರೆ ನಾನಿವತ್ತು ಈ ವಿಡಿಯೋ ಆದರೂ ನೋಡೋಕ್ಕಾಗ್ತಿತ್ತಾ? ಸೊ ಇಷ್ಟಂತೂ ನಮಗೆ ಸಿಕ್ಕಿದೆ ಅಲ್ವಾ. ಸೊ ಜಸ್ಟ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ, ಪೆಂಡುಲಮ್ ನೋಡೋಣ, ಪೆಂಡುಲಮ್ ಏನು ಹೇಳುತ್ತೆ. ಆ್ಯಂಡ್ ಬರ್ಡೇ ರೀಡಿಂಗ್ ಇದೆ. ಯಾರ್ದೆಲ್ಲ ಬರ್ಡೇ ಇದೆ ಮೇ ಮಂತಲ್ಲಿ ಅವ್ರಿಗೆ ಒಂದು ರೀಡಿಂಗ್ನ ಕೊಡ್ತೀನಿ. ಆ್ಯಂಡ್ ನನಗೆ ತುಂಬ ಜನ ನೀವು ಕಾಮೆಂಟ್ಸಲ್ಲಿ ಟೈಪ್ ಮಾಡಿಬಿಟ್ಟು ಕ್ಲೇಮ್ ಮಾಡಿ ಎನರ್ಜಿನ ಅಂತ ಹೇಳ್ತೀರಾ. ಬಟ್ ನಮಗೆ ಕಾಮೆಂಟ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ಸೊ ಅದಕ್ಕೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ಈ ಥರ ಈಗ ಎನರ್ಜಿ ಕ್ಲೇಮ್ ಮಾಡ್ತಿದ್ದೀನಿ ಮ್ಯಾಮ್ ಅಂತೀರಾ. ಪ್ಲೀಸ್ ದಯವಿಟ್ಟು ಆ ರೀತಿ ಮಾಡಬೇಡಿ. ಬಿಕಾಸ್ ಎಷ್ಟೊಂದು ಮೆಸೇಜಸ್ ಬಂದುಬಿಟ್ರೆ ನನಗೂ ಎಲ್ಲದನ್ನೂ ನೋಡೋಕ್ಕೆ ಕಷ್ಟ ಆಗುತ್ತೆ. ನಾನು ಆ್ಯಕ್ಚುಲ್ ಕ್ಲೈಂಟ್ಸನ್ನು ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಆವಾಗ. ಸೊ ನಿಮಗೆ ಕಾಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬೆಟರ್ ಲೈಕ್ ಮಾಡಿಬಿಟ್ಟು ನೀವು ಎನರ್ಜಿನ ಕ್ಲೇಮ್ ಮಾಡ್ಕೋಬಹುದು. ಲೈಕ್ ಮಾಡೋದ್ರಿಂದ ಅದಂತೂ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಎಸ್, ಸೊ ಪೆಂಡುಲಮ್ಗೆ ಕೇಳ್ಕೊಳ್ಳಿ. ನೀವು ನಿಮ್ಮ ಈ ತಿಂಗಳಲ್ಲಿ ನಿಮ್ಗೆ ಯಾವ ವಿಚಾರದ ಬಗ್ಗೆ ಕೇಳೋದಿದೆ ಅದನ್ನು ಕೇಳ್ಕೊಳ್ಳಿ. ನೋಡೋಣ ಪೆಂಡುಲಮ್ ಏನು ಹೇಳುತ್ತೆ ಅಂತ. ಓಕೆ, ತುಂಬ ಯೋಚನೆ ಮಾಡಿಬಿಟ್ಟು ಅದು ನೋ ಅಂತ ತೋರಿಸ್ತಾ ಇದೆ. ಇಟ್ಸ್ ವೆರಿ ಕ್ಲಿಯರ್ ದಟ್ ಇಸ್ ನೋ. ಸೊ ನೀವು ಏನು ಕೇಳ್ಕೊತಾ ಇದ್ದೀರಾ ಅದು ಈ ತಿಂಗಳಲ್ಲಿ ನಾಟ್ ಪಾಸಿಬಲ್. ಅದೂ ಕೂಡ ತುಂಬ ಯೋಚನೆ ಮಾಡಿನೇ ಆನ್ಸರ್ ಕೊಡ್ತು. ನೀವು ಅಬ್ಸರ್ವ್ ಮಾಡಿದ್ರೆ ತಕ್ಷಣಕ್ಕೆ ನೋ ಹೋಗಲಿಲ್ಲ. ಸೊ ನೀವೇನು ಕೇಳಿದ್ದೀರಲ್ಲ ಈ ಮಂತಲ್ಲಿ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಡೋಂಟ್ ವರಿ ಗೈಸ್, ನಿಮ್ಗೆ ಏನು ಪಾಸಿಬಲ್ ಇಲ್ಲ ಅದನ್ನು ನೀವು ಏನು ಮಾಡ್ತೀರಾ, ಡಿಕ್ಲರೇಷನ್ ಬುಕ್ಕಲ್ಲಿ ಬರೀತೀರಾ. ಸೊ ಡಿಕ್ಲರೇಷನ್ ಬುಕ್ ಸಪ್ರೇಟಾಗಿ ಬರೆಯೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ನೋಟ್ ಪ್ಯಾಡಲ್ಲಿ ಮಾಡಿಟ್ಕೊಳ್ಳಿ. ಇಲ್ಲ ಅಂತಂದರೆ ವಾಟ್ಸಪ್ ಚಾಟಲ್ಲಿ ನಿಮ್ಮದೇ ಆದಂತಹ ಚಾಟ್ ಅನ್ನೋದು ಒಂದು ಇರುತ್ತೆ ಗೊತ್ತಾ, ಅಲ್ಲಿ ಬೇಕಿದ್ದರೂ ಕೂಡ ನೀವು ಬರ್ಕೋಬಹುದು. ಓಕೆ, ಎಸ್, ಥ್ಯಾಂಕ್ ಯು. ಯಾರು ಬರ್ಡೇ ಇದೆ ಅವರು ನಿಮ್ಮ ನೆಕ್ಸ್ಟ್ ರೀಡಿಂಗ್ನ ನೋಡ್ಕೋಬೋದು. ಹೆಲೋ, ಯಾರ್ದೆಲ್ಲ ಬರ್ಡೇ ಇದೆ ನಿಮಗೆಲ್ಲರಿಗೂ ಅಡ್ವಾನ್ಸ್ ವಿಶಸ್ನ ನಾನು ತಿಳಿಸ್ತಾ ಇದ್ದೀನಿ. ಈ ಬರ್ಡೇ ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮಗೆ ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ, ಯೂನಿವರ್ಸ್ ನಿಮ್ಮ ಎಲ್ಲ ವಿಶಸ್ಗೂ ಬ್ಲೆಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಈ ಬರ್ಡೇಗೆ ನೀವು ದಯವಿಟ್ಟು ಯಾವುದಾದ್ರೂ ನಿಮ್ಮ ಫೇವ್ರೆಟ್ ದೇವಸ್ಥಾನಕ್ಕೆ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮನೇಲಿ ಪೂಜೆನಾದರೂ ಮಾಡಿ, ಓಕೆನಾ. ಆ್ಯಂಡ್ ನಿಮ್ಮ ಬರ್ಡೇ ವಿಶಸ್ ಏನಿದೆ ಅದನ್ನೆಲ್ಲ ಬರೆದ್ಬಿಟ್ಟು ದೇವಸ್ಥಾನದ ಬರ್ಡೇ ವಿಶಸ್ ಅಂತೀನಿ, ನಿಮ್ಮ ವಿಶ್ ಏನಿದೆ ಅದನ್ನು ಒಂದು ಲೆಟರ್ ಥರ ಬರೆದುಬಿಟ್ಟು ಯಾವುದಾದ್ರೂ ದೇವಸ್ಥಾನದಲ್ಲಿ ಹುಂಡಿಲಿ ಹಾಕಿ, ಇಲ್ಲ ಅಂತಂದರೆ ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. ಎನಿ ಕೈಂಡ್ ಆಫ್ ವಿಶ್ ನೀವು ಬರಿಬೋದು. ಆ್ಯಂಡ್ ವಿಶ್ನ ಆಲ್ರೆಡಿ ಆಗೋಗಿರೋ ಥರ ಬರೀರಿ. ಓಕೆ, ಸೊ ಈಗ ನಾನು ನಿಮಗೆ ಇಲ್ಲಿ ಟ್ಯಾರೋ, ಸೆಲ್ಫ್ ಕೇರ್ ಆ್ಯಂಡ್ ಏಂಜಲ್ ಗೈಡೆನ್ಸ್ನು ಇಟ್ಟಿದ್ದೀನಿ. ಆ್ಯಂಡ್ ಒಂದು ಪಿಕ್ಚರ್ ಡೈಸ್ನು ತೆಗಿತೀನಿ. ಫಸ್ಟ್ ಟ್ಯಾರೋದಲ್ಲಿ ಏನಿದೆ ಅಂತ ನೋಡ್ಬಿಡೋಣ ನಿಮ್ಮ ಬರ್ಡೇಗೆ. ಓಕೆ, 2 ಆಫ್ ಪೆಂಟಿಕಲ್ಸ್ ಅಂತ
2 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಸೊ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ಪಾರ್ಟಿ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲೋ ಒಂದು ಕಡೆ ನಿಮಗೆ ಈ ಸಲ ದುಡ್ಡು ಖರ್ಚಾಗುವಂತಹ ಚಾನ್ಸಸ್ ಹೈ ಇದೆ. ಆ್ಯಂಡ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನಿಮಗೆ, ಆ ರೀತಿಯಾದಂತಹ ಒಂದು ಇಶ್ಯೂಗೆ ಬರಬಹುದು. ದಿಸ್ ಇಸ್ ನಾಟ್ ಅ ನೆಗೆಟಿವ್ ಕಾರ್ಡ್, ಡೋಂಟ್ ವರಿ. ಸೊ ನಿಮ್ಮ ಒಂದು ದುಡ್ಡಿನ ವಿಚಾರದಲ್ಲಿ ಇಂಬ್ಯಾಲೆನ್ಸ್ ಬರಬಹುದು. ನನಗನ್ಸುತ್ತೆ ನೀವು ಸ್ಪೆಂಡ್ ಮಾಡ್ತೀರಾ, ಅಥವಾ ನಿಮಗೆ ನೀವೇ ಏನೋ ಗಿಫ್ಟ್ ತೊಗೋಬೇಕಾದ್ರೆ ಓವರ್ ಪ್ರೈಸ್ಡ್ ಗಿಫ್ಟ್ ತೊಗೋಬೇಡಿ. ನಿಮ್ಮ ಹತ್ರ ಎಷ್ಟಿದೆ ನೋಡಿಕೊಂಡು ಈಗ ಸದ್ಯಕ್ಕೆ ಆಗೋ ಥರದ್ದು ಒಂದು ಗಿಫ್ಟ್ ತೊಗೊಳ್ಳಿ. ಅದನ್ನು ನೆಕ್ಸ್ಟ್ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಟೈಮಲ್ಲೂ ತೊಗೊಳ್ಳಿ, ಓಕೆನಾ? ಸೊ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಈ ಬರ್ಡೇನ ಮುಂದಿನ ಬರ್ಡೇ ತನಕ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಜಸ್ಟ್ ಬಿ ಕೇರ್ಫುಲ್, ಓಕೆ? ಎಸ್. ಸೊ ಸೆಲ್ಫ್ ಕೇರ್ ಸೋಕ್ ಇನ್ ಬಾತ್. ಸೊ ನಿಮ್ಮ ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಯಾರಾದರೂ ಹುಡುಗಿರು ಜಾಸ್ತಿ ನೋಡ್ತಾ ಇದ್ರೆ ವಿಡಿಯೋನ, ಮ್ಯಾನಿಕ್ಯೂರ್, ಪೆಡಿಕ್ಯೂರ್ ಆರ್ ಫೇಶಿಯಲ್ ಟೈಮ್, ಇದು ನಿಮಗೆ ಸೆಲ್ಫ್ ಕೇರ್ ಮಾಡ್ಕೋಬೇಕಾಗಿರೋ ಟೈಮ್. ತುಂಬಾ ನೀವು ಏನು ಲೈಕ್ ಈ ಸಮ್ಮರ್ಗೆ ಎಸ್ಪೆಷಲಿ ನಮಗೆ ಪಾದ ಉರಿ, ಕಾಲು ಉರಿ ಎಲ್ಲ ಬರ್ತಿರುತ್ತೆ ಅಲ್ವಾ. ಸೊ ನೀವು ಒಂದು ಸ್ಪಾ ಟೈಮ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಅಂತ ಸೆಲ್ಫ್ ಕೇರಲ್ಲಿ ಬರ್ತಾ ಇದೆ. ಜಸ್ಟ್ ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಬರ್ಡೇ ದಿನ ಅಥವಾ ಹಿಂದಿನ ದಿನ ಹೋಗಿ ಸೆಲ್ಫ್ ಗ್ರೂಮಿಂಗ್ನ ಮಾಡಿಸ್ಕೊಂಡು ಬನ್ನಿ. ಇದು ಜಸ್ಟ್ ಸೋಕಿನ್ ಬಾತ್ ಅಂತ ಇದೆ, ದಟ್ ಇಸ್ ಫೈನ್. ಇಲ್ಲಿ ಏನಂತ ಇದರ ಜಾಸ್ತಿ ಮೀನಿಂಗ್ ಏನಂತ ಹೇಳಿದ್ರೆ ಸ್ಪಾನೇ. ಸೊ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬನ್ನಿ ಹಿಂದಿನ ದಿನ, ಆರ್ ಜಸ್ಟ್ ಗೆಟ್ ಟ್ರೀಟೆಡ್ ಯುವರ್ ಸೆಲ್ಫ್. ಫೇಶಿಯಲ್ ಮಾಡಿಸ್ಕೊಂಡು ಬನ್ನಿ. ಹುಡುಗರು ಅಷ್ಟೇ, ಗ್ರೂಮಿಂಗ್ ಇವಾಗ ಹುಡುಗರಿಗೂ ಗ್ರೂಮಿಂಗ್ ಮಾಡ್ತಾರಲ್ವ. ಯಾ, ಸೊ ನಿಮ್ಮನ್ನು ನೀವು ಸೆಲ್ಫ್ ಗ್ರೂಮ್ ಮಾಡಿಸ್ಕೊಂಬನ್ನಿ. ಆ್ಯಂಡ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ಫರ್ಗಿವ್ನೆಸ್. ಯಾರೋ ನಿಮಗೆ ವಿಶ್ ಮಾಡಲ್ಲ ಅಥವಾ ಯಾರೋ ನಿಮ್ಗೇನೋ ಅಂದ್ಬಿಟ್ರು, ಜಸ್ಟ್ ಫರ್ಗಿವ್ ದೆಮ್. ಆ್ಯಂಡ್ ಈ ಬರ್ಡೇಗೆ ನೀವು ಪ್ರೀವಿಯಸ್ಲಿ ಯಾರನ್ನೆಲ್ಲ ನೀವು ಬೈಕೊಂಡಿದ್ರಿ, ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ ಅವರೆಲ್ಲರೂ ನೀವು ಈ ಬರ್ಡೇ ದಿನ ಏನು ಮಾಡ್ತೀರಾ, ಫರ್ಗಿವ್ ಮಾಡ್ತೀರಾ, ಲೆಟ್ ಗೋ ಮಾಡ್ತೀರಾ, ಓಕೆ? ಎಲ್ಲರನ್ನೂ ಕ್ಷಮಿಸಿದ್ದೀನಿ, ಎಲ್ಲರೂ ಹ್ಯಾಪಿಯಾಗಿರೋಗಿ ನಾನು ಹ್ಯಾಪಿಯಾಗಿರ್ತೀನಿ ಅಂತ ನಿಮ್ಮ ಬರ್ಡೇ ದಿನ ನೀವು ಡಿಕ್ಲೇರ್ ಮಾಡ್ತೀರಾ, ಓಕೆನಾ? ಎಸ್. ಸೊ ಪಿಕ್ಚರ್ಸ್ ಡೈಸಲ್ಲಿ ಏನಿದೆ ಅಂತ ನೋಡೋಣ. ಬಿ ಬಂದಿದೆ, ಓಕೆ? ಸೊ ಏನು ಒಂಥರ ನಿಮಗೆ ಹ್ಯಾಪಿ ಮೂಮೆಂಟ್ಸ್, ಓಕೆನಾ? ಸಂತೋಷದ ಕ್ಷಣ. ಇದು ಜಸ್ಟ್ ಬಿ ಅಲ್ಲ, ಇದು ಹನಿ ಬಿ ಅಲ್ವಾ? ಹನಿ ಅಂತ ಅಂದ್ರೇ ಸ್ವೀಟ್ನೆಸ್. ಸೊ ಅಫ್ಕೋರ್ಸ್ ಯಾರಾದರೂ ನಿಮಗೆ ಸ್ವೀಟ್ ತಂದು ಕೊಡ್ಬೋದು ನಿಮ್ಮ ಬರ್ಡೇ ದಿನ, ಕೇಕ್ ಕಟ್ ಮಾಡಿಸ್ಬಹುದು. ಆರ್ ಎಲ್ಲ ಆಮೇಲೆ ಹನಿ ಬಿ ಹೇಗೆ ಹೇಳಿ ತುಂಬ ಏನಂತಾರೆ, ಎಲ್ಲ ಒಟ್ಟಿಗೆ ಇರ್ತವೆ ಅಲ್ವಾ. ಸೊ ನಿಮ್ಮ ಬರ್ಡೇ ದಿನ ಒಳ್ಳೆ ಗ್ಯಾದರಿಂಗ್ ಆಗುತ್ತೆ, ಒಳ್ಳೆ ಪಾರ್ಟಿ ಆಗುತ್ತೆ. ಸೊ ಅದಕ್ಕೆ ಇರ್ಬೋದು ನೋಡಿ. ಓ ಮೈ ಗಾಡ್, ಎಸ್, ಇವಾಗ ಎಷ್ಟು ಕನೆಕ್ಟ್ ಆಗ್ತಿದೆ ಆ್ಯಕ್ಚುಲಿ. ಐ ವಿಲ್ ಶೋ ಯು. ಸೊ ನೋಡ್ಕೊಳ್ಳಿ, ನೀವೇ ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಹನಿ ಬಿ ಇದೆ, ಓಕೆನಾ? ಸೊ ಜೋರು ಪಾರ್ಟಿ ಗೀಟಿ ನಡೆಯುತ್ತೆ, ಅಥವಾ ಯಾರೋ ವಿಸಿಟ್ ಮಾಡ್ಬೋದು ನಿಮ್ಮನ್ನು. ಒಂದಿಷ್ಟು ಗ್ಯಾಂಗ್ ಆಫ್ ಪೀಪಲ್ ನಿಮ್ಮನ್ನು ವಿಸಿಟ್ ಮಾಡ್ಬೋದು. ನಿಮ್ಮ ದುಡ್ಡು ಪಾರ್ಟಿ ಕೊಡಿಸ್ಬಿಟ್ಟು ಖರ್ಚಾಗಬಹುದು. ಆ್ಯಂಡ್ ನೀವು ಪಾರ್ಟಿಗೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಕಾಣಬೇಕು, ಒಳ್ಳೆ ಫೋಟೋಸ್ ಬರಬೇಕಂದ್ರೆ ನಿಮ್ಗೆ ಸೆಲ್ಫ್ ಗ್ರೂಮಿಂಗ್ ಆಗಿರಬೇಕು. ಅದರಲ್ಲಿ ಯಾರೋ ಒಂದಿಬ್ಬರು ಮಿಸ್ ಆದರೆ ನೀವು ಫರ್ಗಿವ್ ಮಾಡಬೇಕು. ಗೊತ್ತಾಯ್ತಲ್ಲ ನಿಮ್ಮ ಬರ್ಡೇ ಹೇಗಾಗುತ್ತೆ ಅಂತ. ಎಸ್, ಆಲ್ ದ ಬೆಸ್ಟ್. ನಿಮ್ಮ ಈ ಹ್ಯಾಪಿ ಡೇ ಹೇಗಾಯಿತು ಅಂತ ನನಗೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡ್ರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಥ್ಯಾಂಕ್ ಯು ಸೋ ಮಚ್.